ಕಷ್ಟ ಆಗುತ್ತಲ್ಲೆಲ್ಲ. ನನ್ನ ಹೆಸರು ನಂದಿನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ಮಾಡ್ತಿರೋ ಪ್ರಾಡಕ್ಟು 8 ಪ್ರಾಡಕ್ಟ್ ಇದೆ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ 5 ಗಂಟೆಗೆ ಎಬ್ಸಿದ್ದಾರೆ ಸ್ನಾನ ಮಾಡಿರಿ ಅಂತ. ಯಮುನೋತ್ರಿಗೆ ಹೋಗ್ಬೇಕು ಇವಾಗ. 5 ಗಂಟೆಗೆ ರೆಡಿಯಾಗಿದ್ದೀವಿ. ಸ್ನಾನ ಆಯಿತು, ಅಣ್ಣ ಸ್ನಾನಕ್ಕೆ ಹೋಗಿದ್ದಾನೆ. ನಾನು ಗೊತ್ತಿಲ್ಲ, ಅವರು ರೆಡಿಯಾಗಿದ್ದರು, ನಾನು ತೊಗೊಂಡು ಹೋಗಿದ್ದೀನಿ. ನೋಡಿ, ಇಬ್ಬರು ಮಾತಾಡ್ಕೊಂಡಿಲ್ಲ, ತಗೊಳ್ಳುವಾಗೂ ನಾವೇನು ಅಂದ್ಕೊಂಡಿಲ್ಲ. ಅದಕ್ಕೆ ಬಾಂಧವ್ಯ ಅನ್ನೋದು. ತುಂಬ ಜನ ನಾನೊಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಎಲ್ಲರೂ ಬರೀತಾರೆ ನಿಮ್ಮ ಅದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತ. ನಾನು ಎಷ್ಟೋ ಒಂದು ಕಮ್ಯುನಿಟಿ ಪೋಸ್ಟು ಹಾಕ್ಕೊಂಡಿದ್ದೀನಿ. ನನಗಿಬ್ಬರು ಅತ್ತಿಗೆದಿರಲ್ಲ ಅಮ್ಮದಿರು ಅಂತ ಹೇಳಿದ್ದೀನಿ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ. ಈಗ ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ, ಆಮೇಲೆ ಫುಲ್ ಡ್ರೆಸ್ ತೋರಿಸ್ತೀನಿ ಇಬ್ಬರದು. ಇದು ಸ್ವೆಟ್ರದಲ್ವಾ, ಉಲ್ಲಂದು ಡ್ರೆಸ್ಸು. ಇಲ್ಲಿ ಚಳಿ ಅಂತ ಹೇಳಿ ತುಂಬ ಹೈಟ್ ಇದೆಯಂತೆ. 5 ಡಿಗ್ರಿ 5 ಇದೆ ಅನ್ನೋ ನಿದ್ದೆಗೆ ಕಿವಿ ಕೇಳಿಸ್ತಾ ಇಲ್ಲ ನನಗೆ. 5 ಡಿಗ್ರಿ ಇರುತ್ತಂತೆ. ಹಾಗಾಗಿ ಇದು ಈ ಥರ ಬೆಚ್ಚಗಾಗಿದ್ದೀವಿ, ಇನ್ನೂ ಬೆಚ್ಚಗಾಗ್ತೀವಿ. ಅಲ್ಲಿಗೋದ್ಮೇಲೆ ಪ್ರತಿಯೊಂದು ನಮ್ಮ ಅತ್ತಿಗೆ ವಿವರಿಸ್ತಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವರಾದರೆ ಎಲ್ಲ ಟಿ ವಿಲಿ ನೋಡಿಕೊಂಡು ಮತ್ತು ತಿಳ್ಕೊಂಡಿದ್ದಾರೆ ಎಲ್ಲ. ನನಗೆ ಟೈಮೂ ಇಲ್ಲ ತಿಳ್ಕೊಳ್ಳೋದಕ್ಕೆ. ಇವ್ರು ಇದ್ದಾರಲ್ವ, ಅದೇ ಹೇಳಿದ್ನಲ್ಲ, ಕತ್ತೆ ಇದ್ದಿದ ತಕ್ಷಣ ಕಾಲು ನೋವು ಜಾಸ್ತಿ ಆಗುತ್ತೆ, ಅದು ಕತ್ತೆ ನಮ್ಮನ್ನ ಭಾರ ಹೊರುತ್ತೆ ಅಂತ. ಇವರೆಲ್ಲ ತಿಳ್ಕೊಂಡಿರ್ಬೇಕಾದ್ರೆ ನನಗೆ ಯಾಕೆ ಅನ್ನೋದೊಂದು ಪ್ರಶ್ನೆ ಅಷ್ಟೇ. ಅದಕ್ಕೆ ಅವರಿದ್ದಾರೆ. ಬಂದರೆ ಅವ್ರ ಜೊತೇಲಿ ಬರ್ತೀನಲ್ವ, ಅವರೆಲ್ಲ ತಿಳಿಸ್ಕೊಡ್ತಾರೆ. ಈಗ ಬೇಬಿ ಹೀಗೆ, ಇದು ಹಾಗೆ ಅಂತ. ಹಾಗೆ ಮುಂದೆ ಯಮುನೋತ್ರಿಲಿ ಸಿಗ್ತೀವಿ. ಮತ್ತು ಅವಲಕ್ಕಿ ಇದೇನಾದ್ರು ಬೇಬಿ ತಂದಿದ್ದಲ್ಲ, ಅವಲಕ್ಕಿ ನಮ್ಮ ಡ್ರೈವರ್ನ ಕೇಳಿಬಿಟ್ಟು ಸ್ವಲ್ಪ ಹೇಳಿದೆ. ನಿಜವಾಗ್ಲೂ ಇದು ಸ್ವರ್ಗನೇ ಅನ್ಬೋದು. ಯಾಕಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿ, ನಿಜ ಹೇಳ್ತೀನಿ, ಜೀವನದಲ್ಲಿ ಒಂದು ಸರಿ ಆದರೂ ನೋಡಬೇಕು. ಇನ್ನೂ ಇದೆ, ಆದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಮ್ಮ ಅಣ್ಣನ ಮತ್ತಿಗೆ ಥ್ಯಾಂಕ್ಸ್ ಹೇಳಬೇಕು, ಬಾ ಅಂತ ಕರೆದಿದ್ದಕ್ಕೆ. ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿದೆ. ಸ್ಟಾಪ್ ಮಾಡ್ಬಿಟ್ಟು ಆ ಕಡೆಯಿಂದ ಎಲ್ಲ ಸ್ವಲ್ಪ ಬಿಡೋದು 5 ನಿಮಿಷ. ಇಬ್ಬರು ನಿಂತ್ಕೊಂಡು ಮೊಬೈಲಲ್ಲಿ ಆ ಕಡೆಯಿಂದ ಮೇಲೆಲ್ಲ ನೋಡಿ ಫುಲ್ಲು ಟ್ರಾಫಿಕ್ಕು. ಇದು ಇನ್ನೊಂದು ಯಾಕೆ ಅಂತ ಗೊತ್ತಿಲ್ಲ. ಕೆಳಗೆ ನಿಲ್ಲಿಸಿದ್ದಕ್ಕಾಯಿತು ನನಗೆ ಫೋಟೋ, ನಿಮಗೂ ಎಲ್ಲ ವೀಡಿಯೋ ತೋರಿಸೋದಕ್ಕೆಲ್ಲ ಚೆನ್ನಾಗಾಯಿತು ಅಲ್ವಾ. ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಒಂಚೂರು ಉಪ್ಪು ಖಾರ ಹಾಕ್ಕೊಂಡು ಹುರ್ಕೊಂಡು ಬಂದಿದ್ದೀನಿ. ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಚಳಿಗೆ ಮತ್ತು ಟ್ರಾಫಿಕಲ್ಲಿ ಸಿಗಾಕ್ಕೊಂಡಾಗ. ಮಲಗಿದಾರ ಅದಕ್ಕೆ. ಚೆನ್ನಾಗಿರುತ್ತೆ. ಸೂರ್ಯಕಾಂತಿ ಎಲ್ಲ ಬೀಜ ಹಾಕ್ಬೋದಿತ್ತು. ನನ್ನ ಹತ್ರ
ಮನೇಲಿ ಇದೆರಡೇ ಇದ್ದಿತ್ತು. ಹಾಗಾಗಿ ಇದನ್ನು ನೋಡಿಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದೆ. ವಿಡಿಯೋ ನೋಡಿದ್ದೀರಾ ನಾನು ಏನೇನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಆಮೇಲೆ ಕೇಳ್ತೀರಾ ನೀವು ಯಾವಾಗ ಬೀಜ ತಿಂದ್ರಿ ಅಂತ ಕೇಳ್ತೀರಾ. ನೋಡಿ ಹಿಂಗೆ ಚಿಕಲ್ ಸಿಗಾಕೊಂಡಾಗ ಏನಾದ್ರು ತಿನ್ಬೇಕನ್ಸುತ್ತಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ಟ್ರಾಫಿಕ್ ಆಯಿತು, ಈಗ ಮೂವ್ ಆಗ್ತಾ ಇದೆ. ಏನಾಗಿದೆ ಗೊತ್ತಿಲ್ಲ. ಸಿಟಿಲೆಲ್ಲ ಟ್ರಾಫಿಕ್ ಜಾಮ್ ಆದರೆ ಕೊಯ್ 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 ಆರ್ನ್ ಮಾಡಿಕೊಂಡು ಯಾವಾಗ ಕ್ಲಿಯರ್ ಆಗುತ್ತಪ್ಪ ಅಂತೀವಿ. ಇಲ್ಲಿ ಹಂಗಲ್ಲ ನೋಡಿ, ಈ ವಾತಾವರಣ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೋಡಿ. ಇದು ಮಣ್ಣು ಒದ್ದೆ ಆದರೆ ಹಂಗೆ ಕುಸಿಯುತ್ತೆ ಅನಿಸುತ್ತೆ ಮಳೆ ಬಂದರೆ. ಒಂದೆರಡು ಗಾಡಿ ಅಷ್ಟೇ ಮೂವ್ ಆಗುತ್ತೆ, ತಿರ್ಗಾ ನಿಲ್ಲಬೇಕಾಗತ್ತೆ. ನೋಡಿ ಇಲ್ಲಿ ನೋಡಿ, ನಾವು ಹಾಗೆ ಬಂದಿತ್ತು. ನಾನು ಅಲ್ಲಿ ನೋಡಿ ಫುಲ್ಲು ನೋಡಿ ಟ್ರಾಫಿಕ್ಕು. ಏನಂತ ಗೊತ್ತಿಲ್ಲ ನೋಡಿ. ಕೆಳಗೆ ಇಳಿದೆ ಸ್ವಲ್ಪ. ಬಂದು ಸಿಕ್ಕಾಕ್ಕೊಂಡ್ವು ಇವಾಗ. ಏನೋ ಅಲ್ಲಿ ಫುಲ್ಲು ಜಾಮ್ ಅಂತೇನೋ ಕಲ್ಗಳು ಉರುಳಿದೆ ಅಂತಿದ್ದಾರೆ ಆ ಕಡೆಯಿಂದ ಬರೋರು. ಎಲ್ಲೋ ಒಬ್ರೊಬ್ರು ಬರ್ತಿದ್ದಾರೆ. ನಾನು ಕೆಳಗಡೆ ನಿಂತ್ಕೊಂಡು ತೋರಿಸಿದ್ದೆ ಅದನ್ನು ಆವಾಗಲೇ. ಹೆಚ್ಚು ಕಡಿಮೆ ಟ್ರಾಫಿಕಲ್ಲೇ 1 hour ಸಿಗಾಕ್ಕೊಂಡಿದ್ದೀವಿ ನಾವು. ನನಗೆ ಯಾರೋ ಹಂಗೆ ಫೋಟೋ ಹಿಡಿಯೋರಿಲ್ಲ. ಇವರಿಬ್ಬರು ಕಾರಿಂದ ಬೀಳಿತಾ ಇಲ್ಲ. ನೋಡಿ ಕೆಳಗೆ ಫುಲ್ಲು ನಾನು ಅಲ್ಲಿಂದ ತೋರಿಸಿದ್ದೆ ಆವಾಗಲೇ, ಅಲ್ಲಿಂದ ವಿಡಿಯೋ ಮಾಡಿದ್ದೆ ನೋಡಿ. ಅದೇ ಶುಗರ್ಗೆ ಒಳ್ಳೆಯದು ಅಂತ. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 1 hour ಆಯಿತು. ನಡೀರಿ ಇವಾಗ ಸ್ವಲ್ಪ ಆಯಿತು. ಊರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಕೆಳಗಡೆಯಿಂದ ತೋರಿಸಿದ್ದೆ ಕುರಿಗಳು ಅಂತ ನೋಡಿ. ಅಲ್ಲಿ ಹೇಗೆ ಮೇಯ್ತಾ ಇದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಎರಡೆರಡು ಕನ್ನಡಕ ಅಲ್ಲ, ಒಂದೊಂದು ಕನ್ನಡಕದಲ್ಲೇ ಕಾಣುತ್ತೆ ನೋಡಿ. ಓಡಾಡ್ತಾ ಇದೆ. ಅವಕ್ಕೂ ಧೈರ್ಯ ಜಾಸ್ತಿ. ಇಲ್ಲೆಲ್ಲ ಟೈಮಿಂಗ್ಸ್ ಪ್ರಕಾರ ಹೋಗ್ತೀವಿ ಬರ್ತೀವಿ, ಇಷ್ಟು ಗಂಟೆಗೆ ಹೋಗ್ತೀವಿ ಇಷ್ಟು ಗಂಟೆಗೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವ ರೀ? ಅಂದ್ಕೊಳ್ಳಬಾರ್ದು. ಕರೆಕ್ಟು ರೀ, ಕರೆಕ್ಟ್ ವಿಷಯ, ಕರೆಕ್ಟು. ತುಂಬ ಗಾಡಿಗಳು ಬಂತು ಕಣೋ, ಇನ್ನು ಸರಿ ಆಗ್ಬೋದು. ಜೋರಾಗಿ ಮಳೆ ಬಂದರೆ ಕುಸ್ತಿರೋದು ನೋಡಿ.
ಟ್ರಾಫಿಕ್ಕು, ಅಲ್ಲಿ ಹೋಗ್ಬೇಕು ನೋಡಿ, ಸಖತ್ತಾಗಿದೆ ಮಾತ್ರ ನೋಡಿ. ಅಲ್ಲಿ ಗಾಡಿಗಳು ಹೋಗ್ತಾ ಇದೆ, ಅಲ್ಲಿವರೆಗೂ ಹೋಗ್ಬೇಕು. ಲೈನಾಗಿ ಬರಲ್ಲ, ಹೇಗಂದ್ರೆ ಆಗಿ ಬರ್ತಾ ಇದ್ದಾರೆ, ಅದು ಇನ್ನೂ ಟ್ರಾಫಿಕ್ ಜಾಮ್. ಎಲ್ಲ ಈ ಕಡೆಯಿಂದ ಮಧ್ಯಾಹ್ನ ನುಗ್ಗಿದ್ರು, ಈ ಕಡೆ ಆ ಕಡೆಯಿಂದ ಬರೋ ಗಾಡಿಗಳು ಹೆಂಗೆ ಬರುತ್ತೆ? ಈ ಥರ ಮಾಡಿದ್ರೆ ಹೆಂಗೆ ನೋಡಿ. ತಾಳ್ಮೆ ಅನ್ನೋದೇ ಇಲ್ಲ ಮನುಷ್ಯರಿಗೆ. ಈಗ ರೋಡ್ ಈ ಥರ ಇದೆ ನೋಡಿ. ಅಲ್ಲೊಂದು ಕುರಿ ಹೇಗೆ ಮೇಲೆ ಹತ್ತುತ್ತಾ ಇದೆ ನೋಡಿ. ಅಡ್ಡ ದಾರಿಯಿಂದ ಹೋದ್ರು, ಅಲ್ಲಿ ಜಾರ್ತಾ ಇದೆ ಅಂತ ಜನ ಫುಲ್ ಇದ್ದಾರೆ, ತಳ್ಕೊಂಡು ಕಲ್ಲು ಕೊಟ್ಕೊಂಡು. ಇವೆಲ್ಲ ಏನಕ್ಕೆ? ಲೈನಾಗಿ ಹೋದ್ರೆ ಆಗಲ್ವಾ? ತುಂಬ ಅಪ್ಪಿದೆ, ಆ ಸೈಡ್ ಹೋದ್ರೆ ಹತ್ತುತ್ತಾ ಇಲ್ಲ ಗಾಡಿಗಳು. ಸುದಿ ಬೇರೆ. गाड़ी का जे का चढ़ना ही नहीं का। अरे छोटा सा है यार। ಗಂಟೆ 133 ಕಿಲೋಮೀಟರ್ ತೋರಿಸ್ತಾ ಇತ್ತು ನೋಡಿ. ಒಂದು 2 ಅವರ್ ಮೇಲೆ ಟ್ರಾಫಿಕ್ ಜಾಮ್ ಆಗಿದೆ. 2 ಅವರ್ ಆಯ್ತು ನಾವು ಇಲ್ಲೇ ನಿಂತು. ಯಮುನೋತ್ರಿಗೆ ನಾವು ಇಷ್ಟೊತ್ತಿಗೆ ತಲುಪಿರ್ತೀವಿ ಅಂತ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು ನಾವು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೋಡಲ್ಲಿ ವಾಪಸ್ ಬರಬೇಕಾ? ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಹೆಲಿಕಾಪ್ಟರ್ ಅಂತ 2.5 ಲಕ್ಷ ಅಂತೆ, ಕರ್ಕೊಂಡು ಬಂದ್ಬಿಡು ಅಂತ ಹೇಳ್ತಾ ಇದ್ದೀನಿ. ನೋಡಿ ಫುಲ್ಲು ಟ್ರಾಫಿಕ್ಕು. ನಮ್ಮ ಅಣ್ಣ ಇಳಿದ್ಬಿಟ್ಟು ಹಂಗೆ ವೀಡಿಯೋ ಮಾಡಿ ಹೋಗಮ್ಮ ಅಂದ. ಇಲ್ಲಿ ವಾಶ್ರೂಮ್ಗೆ ಅದಕ್ಕೇನಾದರೂ ನೀರಿಲ್ಲ ನೋಡಿ. ಹಾಗೆ ನಡ್ಕೊಂಡು ನೋಡೋಣ ಅಂತ ಹೊರಟೆ. ಹೆಂಗೂ ಹಿಂಗೆ ಬರ್ತಾರಲ್ವ, ಫುಲ್ಲು 2 ಅವರ್ ಆಯಿತು. ಇಲ್ಲೊಂದು ಹೋಟೆಲ್ ಏನೋ ಬರ್ತಾ ಇದೆ. ಮಣ್ಣಲ್ಲೆಲ್ಲ ಕಟ್ಟಿದ್ರೆ ಕುಸ್ತೋಗುತ್ತೆ, ಅದಕ್ಕೇನೋ ಕಬ್ಬಣದಲ್ಲಿ ಕಟ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಬಿಸಿಲಂದರೆ ಸುಟ್ಟೋಗ್ತಿದೆ, ಅಷ್ಟು ಬಿಸಿಲಿದೆ. ಅಲ್ಲಿ ಯಮುನೋತ್ರಲ್ಲಿ ಗೊತ್ತಿಲ್ಲ ಹೇಗೆ ಅಂತ, ಇಲ್ಲಿ ಮಾತ್ರ ತುಂಬ ಬಿಸಿಲು. ಹೋಗಿ ಅಂತ ಹೇಳಿದ್ರು, ಎಲ್ಲ ರೆಡಿ. ಎಲ್ಲ ಹೋಗ್ತಿದ್ದಾರೆ. ನಾನು ನಡ್ಕೊಂಡೋಗಿ ಅಲ್ಲಿ ನಿಂತ್ಕೊಳ್ತೀನಿ. ನಮ್ಮದು ಕಾರ್ ಬರುತ್ತೆ ನೋಡಿ, ಆದರೂ ಕಾಲಿಟ್ಟರೆ ಕುಸಿಯುತ್ತೆ. ಹೆಲಿಕಾಪ್ಟರ್ ಅಂತೂ 5 ನಿಮಿಷನೋ 3 ನಿಮಿಷಕ್ಕೆ ಒಂದೊಂದು ಓಡಾಡ್ತಾ ಇದೆ ನೋಡಿ. ಇನ್ನೂ ನಮ್ಮ ಕಾರ್ ಬಂದಿಲ್ಲ. ಅಲ್ಲಿ ನೋಡಿ, ಈ ಕಡೆ ಒಂದು ಹೋಯ್ತು, ಈ ಕಡೆ ಒಂದು ಬಂತು. ಹಾಗೆ ನಿಧಾನವಾಗಿ ಎಂಜಾಯ್ ಮಾಡಿಕೊಂಡು ನಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಆ ಕಡೆನೂ ಗಾಡಿ ಬಿಡ್ತಾ ಇಲ್ಲ, ಈ ಕಡೆನೂ ಗಾಡಿ ಬಿಡ್ತಾ ಇಲ್ಲ. ಈ ಕಡೆ ಬಿಡ್ತಾ ಇದ್ದಾರೆ, ತಿರ್ಗಾ ಏನೋ ಹಳ್ಳಕ್ಕೆ ಹೋಯ್ತು ಅಂತ ಹೇಳಿ ಏನು ಮಾಡ್ತಾರೋ ನೋಡಿ. ಅಲ್ಲಿ ಈ ರೋಡಲ್ಲಿ ಬಿಟ್ಟರು,
ಅಲ್ಲೂ ಆಗ್ತಿಲ್ಲ, ಇಲ್ಲೂ ಆಗ್ತಾ ಇಲ್ಲ. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತೀನಿ. ಎಲ್ಲೋ ನವಿಲಿದೆ, ನವಿಲು ಕೂಗ್ತಾ ಇದೆ, ಕುಹು 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 ಅಂತ ನೋಡಿ, ಗಮ್ ಅಂತಿದೆ. ಏನು ಹೂ ಅಂತ ಗೊತ್ತಿಲ್ಲ. ರೋಸ್ ಅದೇ ಗಮ್ ಅಂತಿತ್ತು ನೋಡಿ, ಹೊರಟು ಈಗ ಫುಲ್ಲು ಅದೇ ಅಲ್ಲ ಹಳ್ಳ ಆಗಿರೋದಕ್ಕೆ ಸರಿ ಆಯ್ತು. ಈಗ ಅದೇ ನಮ್ಮ ಇವ್ರು ಹೇಳ್ತಿದ್ದಾರೆ ಡ್ರೈವರು, ಇಲ್ಲ ತುಂಬ ಲೇಟಾಗೋಯ್ತು, ನೀವು ಕುದುರೆಯಲ್ಲಿ ಹೋಗಿ ಬೇರೆ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ನಿಮಗೆ ಅಂತಿದ್ದಾರೆ. ಜಾಮು ಕಾಣುತ್ತೆ ಪೂರಿ ನೋಡ್ರಿ, ಲೈನ ಕೆಳಗೆ ಕಾಣಿಸ್ತಾ ಬರುತ್ತೆ ರೀ, ತುಂಬ ಇದೆ. ಅದೇ ಹಂಗೆ ಹತ್ಕೊಂಡೆ ಮೇಲೆ ಹೋಗುತ್ತೆ ಅನಿಸುತ್ತೆ. ಹೋಗ್ತಾ ಇದೆ ನೋಡಿ. ನೋಡಿ ಅಲ್ಲಿ ಇನ್ನೂ ಟ್ರಾಫಿಕ್ಕು ಆಗಬೇಕು, ಕ್ಲಿಯರ್ ಆಗಬೇಕು. ಇದು ಬೇರೆ ಥರ ಅದಕ್ಕೆ ಹಾಂ. ನಾವು ಇದ್ದಿದ್ದು ರೂಮ್ಗೂ ಬರೀ 1.5 ಗಂಟೆ ಅಷ್ಟೇ ಅಂತೆ ಜರ್ನಿ ಇದ್ದಿದ್ದು. ಇದೇನಾಗಿದೆ, ನಾವು 2.5 ಅವರ್ ನಾವು ಲೈನಲ್ಲಿ ಇದರಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡ್ಬಿಟ್ವಲ್ಲ. 1.5 ಅಂದ್ರಲ್ಲ, 1.5 ಗಂಟೆಗೆ ಬರ್ತಾ ಇದ್ದಿದ್ದು, ಲೇಟ್ ಆಯಿತು. ಅದಕ್ಕೆ ನೀವು ಕುದುರೆ ತೊಗೊಂಬಿಡಿ, ಇಲ್ದಿರೆ ಬೇರೆ ಎಲ್ಲ ನಿಮಗೆ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ಹೋಗೋದು ಕಷ್ಟ ಆಗುತ್ತೆ ಅಂತ. ಅವ್ರು ಯಾರೋ ಒಬ್ಬರು ಏನೋ ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಬೆಟ್ಟು ತುದಿಗೆ ಹೋಗಿರೋ. ನಾನು ವೀಡಿಯೋ ಆನ್ ಮಾಡೋ ಅಷ್ಟೊತ್ತಿಗೆ ಗಾಡಿ ಪಾಸ್ ಆಯಿತು. ಯಪ್ಪ, फोन कर रहा, फोन तो उठा नहीं तुम्हें टाइम से, खड़े हुआ। हाँ तो कर ले मेरे ऐसे चल। ಹಿಂಗೂ ಎತ್ಕೊಂಡು ಹೋಗ್ತಾರ ಬೆನ್ ಮೇಲೆ. ಪಾಪ, ನಂಗೆ ಅದು ಗೊತ್ತಿತ್ತು, 4 ಜನನೂ ಆಮೇಲೆ ಕುದುರೆ ಮೇಲೆ. ಹೌದಾ, ನಂಗೆ ಇದಕ್ಕೂ ನೋಡಿರಲಿಲ್ಲ ಫಸ್ಟು. ಹನ್ನೊಂದು ಸಾವಿರ 60-70 kg ಒಳಗಿದ್ರೆ ಕಡಿಮೆ, 70 kg ಮೇಲಿದ್ರೆ ಜಾಸ್ತಿ ಅಂತೆ. 11,000 3 ಜನದಿಂದ 11,000 ಹೇಳ್ತಿದ್ದಾರೆ. ಈ ಥರ
हाँ 1 मिनट मेरा यूट्यूब चैनल है ಏನಾಯ್ತು ವಿಜಯ ಇಲ್ಲ ನಂಗೇನಿಲ್ಲ ನೀವು ಹುಷಾರು ಸಾಕ್ತಾ सुनिए तुम्हारी पहले की बनाए सुनील की खबर थी पहले बिठाए सुनील ಇಷ್ಟೇನಾ बैक साइड लगाओ थोड़ा वो बैग टाइट कर दो अपना सब लोगों से पूछो बॉडी पे इसीलिए हिल रहे हैं दोनों वाह क्या घोड़ा आ रहा भयंकर ब्यूटीफुल ಇಷ್ಟ ಆಗಲ್ಲ ಅಂತ ತುಂಬ ಮೋಸ ಮಾಡ್ತಾರೆ ನೋಡಿ ನೋಡಿ ಏನಂತೆ ಅದಕ್ಕೆ ಅಲ್ಲಿ ಮಾತಾಡಿದ್ರು 10,000ಕ್ಕೆ ಬರ್ತೀವಿ ಅಂತ ಇಲ್ಲಿಗೆ ಬಂದಮೇಲೆ ಇಲ್ಲ ನಾವು ಬರಲ್ಲ ನೋಡಿ ಈ ಥರ ಅರ್ಧಂಬರ್ಧಕ್ಕೆ ತಂದು ನಿಲ್ಲಿಸಿದ್ರೆ ಏನು ಮಾಡಬೇಕು ಒಂದು 1/4 ಗಂಟೆಯಿಂದ ನಿಂತಿದ್ದೀವಿ ಅಲ್ಲಿ ಹೋಗ್ಲಿ 11,500 ಹೇಳಿದ್ರು ಆಮೇಲೆ ಹೋಗ್ಲಿ 11,500 ಅಂದರೂ ಇಲ್ವಂತೆ 11,500 ಇಲ್ವಂತೆ ಇವಾಗ ಇನ್ನೂ ಜಾಸ್ತಿ ಅಂತೆ ಅವ್ರು ಬಿಟ್ಬಿಟ್ಟು ಎಲ್ಲ ಹೊರಟೋಗಿದ್ರು ಅದು ಪಾಡ್ಗೆ ಅದು ಹೋಗ್ತಾ ಇದೆ ಮೇಲೆ वापस दीजिए हम उत्तर वो कैसा हमारा पास बात हाँ दुकान साफ सफाई वाले मैडम ಅದಕ್ಕೆ ಇದು ನಂದು ಕುದುರೆ ಎಕ್ಸ್ಚೇಂಜ್ ಆಗಿ ಯಾಕೆ ಅಂತ ಗೊತ್ತಿಲ್ಲ ನೀರು ಕುಡಿಯೋದಕ್ಕೆ ಯೂಟ್ಯೂಬರ್ ಹಾಂ 1,30,000 सब्सक्राइबर है ಹಾಂ ಇಲ್ಲಿಂದ ನಾನು ಮುಗೀತಾ ಅಂತ ಕೇಳಿದೆ ಇಲ್ಲ ಇನ್ನೂ 4 ಕಿಲೋಮೀಟ್ರ್ ಇದೆ ಆ ಕಡೆ ಅಂಗಡಿ ಎಲ್ಲ ಇದೆ
दिन में एक बार 2 बार एक बार घोड़ा 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 बोलो हफ्ते में एक बार आ रहा हूँ मैं हाँ अल्लाह तुम कितना बार आते हैं दिन में एक ही बार आंटी। एक ही बार हाँ? ले गए अभी लग गए ಅಯ್ಯಪ್ಪ ಪಾಪ ಅವ್ರಿಗೂ ಸಾಕಾಗುತ್ತೆ ನೋಡಿ. पानी वाले खिड़की फोन क्या मेरे डॉक्टर पर नहीं हाँ जाओगे तो जल्दी आओगे हाँ ಇನ್ನು 3:45 ಓ ದಿನಕ್ಕೊಂದು ಬಾಡಿಗೆ ದಿನಕ್ಕೊಂದು ಸರಿ ಬರ್ತಾರಂತೆ ಅಷ್ಟೇ ಇವರು. ಕುದುರೆ ಆದರೆ ಪರವಾಗಿಲ್ಲ, ಅವರು ಆ ಥರ ಎತ್ಕೊಂಡು ಹೋಗ್ತಾರಲ್ಲ ಪಾಪ ಅದ್ರಲ್ಲಿ ತುಂಬ ಕಷ್ಟ ಅಲ್ವಾ ಪಾಪ. ಅಲ್ಲೊಬ್ಬರನ್ನ ನೋಡಿದೆ ಬೇವ್ರು ಹಿಂಗೆ ಇಳಿಸ್ತಾ ಇದ್ರು. ಎಷ್ಟು ಕಷ್ಟ ಅಲ್ವಾ ಜೀವನ. ಹಾಂ ಏಯ್ लेके आ जाओ भाई आंटी जी रिवर शिवंडी हाँ चल बेटा चलो 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 ಓ ನೋಡಿ ಈಗ ಎತ್ಕೊಂಡು ಹೋಗೋರಿಗೆ ಏನು ಮಿನಿಮಮ್ ಅಂದರೆ ಒಂದು 60-70 kg ಇರ್ತೀವಿ ನಾವು. ಹಾಂ ಅವರೇನು ಆರಾಮಾಗಿ ಮಲಗಿರ್ತಾರೆ ಎತ್ಕೊಂಡು ಹೋಗೋರಿಗೆ ನೋಡಿ. ಇಲ್ಲ
ತಿರ್ಗಾ ಜಗಳ ಆಡೋರ ಹತ್ರ. ಅದಕ್ಕೆ 12,000 ಅಂತೆ. चलो भैया चलो 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 चेंज कर गया सब कपड़ा वॉशिंग मशीन में डाल देते धुल जाते यो चस्से गाड़ी नहीं है कौन रात लगाने छोड़ दिया तू मेरे गाड़ी चलती ना ये तो भैया एक साइड एक साइड एक साइड दबाई क्या भाई दबाई हाथ आगे 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 मैं गाड़ी पर बैठे तो हाथ
कितने दे नीचे तू क्यों देखो मेरी बात समझो आंटी हाथ आगे हाथ हाथ हेड हाथ से का देन परे रखो भाई परे रखो हाँ ಇನ್ನು ಅಲ್ಲಿ ಹೋಗ್ಬೇಕು. चलो ओए ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ, ಇಷ್ಟಪಟ್ಟು ಕಷ್ಟದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. आइए सर बैठिए चाय कॉफी नींबू पानी जलजीरा सेकंड माजा का ನೋಡಿ ಕುಸ್ತಿರೋದು. ಪಾಪ ಜಾರುತ್ತೆ ಪಾಪ ಅದಕ್ಕೆ. संतोष साइड चलो ऊपर से बा वहीं हिल रहा नीचे ऊपर कितनी देर में चलते रहो तुम पानी पियो भैया. आगे हेलो आंटी
चलो दादा हाँ। बारा पकड़ी पानी बताओ उनको वो भी अपन लगा दो हाँ ಮಗುನ ಎತ್ಕೊಂಡು ಹತ್ತುತ್ತಾ ಇರೋದು ನೋಡಿ. हाँ हाँ भैया चलते रहो चलते रहो चलो भैया चलो हाँ चलो 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 एक साइड आंटी हाँ भैया चलो 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 आगे से आएगा ಕುದುರೆ ಅವ್ರಿಗೆ ಇದು ಬೇರೆ ರೂಟು. हाँ रूट चेंज उधर से तो आधे घंटे का रास्ता था इधर से 2 घंटे का है ನಾನು ಕುದಲ್ಲಿ ಕೂತಿದ್ದೆ, ಇದರಲ್ಲಿ ನಂಜನಗೂಡಲ್ಲಿ ಹೋಗಿದ್ದೆ. ಅದಕ್ಕೆ ಅವಾಗ ಎಲ್ಲ ಕಡೆ ಸುತ್ತಬೇಕು, ಎಲ್ಲ ಕಡೆ ಓಡಾಡಬೇಕು, ಕಾರು ಅನ್ಬಾರ್ದು. ನಮ್ಮ ಅಣ್ಣನ ಬುದ್ಧಿ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ನಮ್ಮದಕ್ಕೆ ಫಸ್ಟ್ ಟೈಮ್ ಕೂತಿರೋದು, ಅದಕ್ಕೆ ಹೇಳ್ತಾ ಇದ್ದೀನಿ.
ಅವ್ರು ಅಲ್ಲಿ ಮೇಲೆ ತೊಗೊಳ್ತಾರಂತೆ. ನಾನು ನೀರು ಕುಡಿ ಅಂದೆ ಅದಕ್ಕೆ ಅಲ್ಲಿ ಕುಡಿತೀನಿ ಅಂತ ಹೇಳಿದ್ರು. ಅದೇ ಕುದುರೆ ಅವ್ರಿಗೆ ಹತ್ರ ಆಗಲಿ ಅಂತ ಈ ಕಡೆ. ಹ್ಞೂ ಪಾಪ ಇಷ್ಟಕ್ಕೆ ಇವ್ರಿಗೆ ಸಾಕಾಗತ್ತೆ. मिल गया ना देखो ना मार्ट समय आप खाली पड़ी ಅವನಿದ್ರೇ ಮುಂದೆ ಹೋಗೋದು ನೋಡಿ. ಅದು ಎಷ್ಟಾಯ್ತು. ತುಂಬ ಹೈಟಿದೆ ಕಣೋ. ಪಾಪ ಅದಕ್ಕೂ ಸಾಕಾಯ್ತೇನೋ. बराबर बैठना दोनों साइड. ಅದು ಒಂದೇ ಸಮ ಇದ್ರೆ ಪರವಾಗಿಲ್ಲ ಅಣ್ಣ, ಸ್ಟೆಪ್ಸ್ ಇದ್ದಾಗ ಕಷ್ಟ. आगे और स्टेप बाय स्टेप आगे ಇನ್ನು ಮುಂದೆ ಇದೆಯಂತೆ ಕಣ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, स्टेप आंटी आगे स्टेप बाय स्टेप, ಸ್ಟೆಪ್ ಬೈ ಸ್ಟೆಪ್. ಹೋಗೋ. ಹಾಂ ದಾರಿ ಇತ್ತಲ್ಲ ಹಾಂ ಹತ್ರ ಆಗುತ್ತೆ ಅಂದರೆ पंडित तू घबराने लगी हूँ यार. अबे 5 को दिन बाद आनी हुई. कोई ना खान दो, कोई ना आंटी पीछे को पीछे. हाँ यस. ए आंटी ಅಣ್ಣ ಹಿಂದೆ ಹುಷಾರು. हे ಅದೆಲ್ಲ ಮಾಡೋದು ನೋಡಿದ್ರೆ ನಡ್ಕೊಂಡು ಹೋಗೋದು ಒಳ್ಳೇದು ಅನ್ಸುತ್ತೆ ನನಗೆ. ಹೋಗ್ಬೇಕಾದ್ರೆ ಹೊಡೋಗ್ಬಿಡುತ್ತೆ. ನಿಧಾನ ನಿಧಾನ. बस हाथ आगे आगे आगे. हाँ यस. ಹತ್ತುವಾಗ ಏನೂ ಆಗಲ್ಲಣ್ಣ, ಅದು ಹಳ್ಳದಲ್ಲಿ ಇಳಿವಾಗ ಬದಲ್ ರಸ್ತಾ. अच्छा वाला ये तो डेंजर रास्ता है. यहाँ से कहाँ आएंगे हम वापस. ತುಂಬ ಡೇಂಜರು. चल ಅಣ್ಣ ಹೋಗುವಾಗ ಬೇರೆ ದಾರಿ ಅಂತೆ ಕಣೋ, ಹೋಗುವಾಗ ಬೇರೆ ದಾರಿ ಅಂತೆ. चल चल सुल्तान सुल्तान ने इतना मतलब ಸುಲ್ತಾನ
ये नाम क्या है नहीं वो उसका नाम बोला बड़े इसका? इसका काली। काली? हाँ काली माँ? काली माँ ने काली बस ಕಾಲಿ ಬಸ್ ಕಾಲಿ. काली। ಅಣ್ಣ ಇಲ್ಲ ಹೋಗೋ ಬೇರೆ ದಾರಿ ಅಂತೆ. ಹಾಂ ಬೇರೆ ದಾರಿ ಅಂತೆ, ಹತ್ರ ದಾರಿ ಅಂತೆ. ಗೊತ್ತಿಲ್ಲ ನನಗೆ ಹಿಂದಿ ಬರಲ್ಲ, ಬರೋ ಇದ್ದಿಲ್ಲ. ಯಪ್ಪ ಅವ್ರಿಗೇನೋ ತಲೆ ತಿನ್ಕೊಂಡು ಹೋಗ್ತಾ ಇದ್ದೀನಿ. ऐसा तो ममता कमाने का ಖಾಲಿ ಏ ಇಲ್ಲ. चल काली अभी कितना दूर है भैया? अभी पूछो मत माता जी। अयो पूछो मत माता जी, चलो माता जी. अभी चलते काली नडी अभी चलते ಕಲಿ ಖಾಲಿ अभी काफी दूर है। ತಿಂಡಿ ತಿಂದಿದ್ದ ಕಂದ ನೀನು ಕೊಟ್ಟಿ. जितना जितना हम आए ना ಹಾಂ कितना बाकी है। ಅಣ್ಣ ಇವಾಗ ಬಂದಿರೋ ಅಷ್ಟಿದ್ಯಂತೆ, ಇನ್ನು ಬಂದಿರೋ ಅಷ್ಟಿದ್ಯಂತೆ. ಹ್ಞೂ ಹಾಂ ಹಾಂ ಅರ್ಥ ಆಯ್ತು ಬಂದ್ಬಿಟ್ವಲ್ಲ ಈಗ. ಖಾಲಿ ನಾಷ್ಟ ಮಾಡಿದ್ದ ಖಾಲಿ. ವಾವ್ ಸೀನ್ರಿ ಬಹುತ್ ಅಚ್ಚಾ ಹೇ ಭಯ್ಯ. ನೋಡ್ದ ಹಿಂದಿ ಕಲ್ತ್ಬಿಟ್ಟೆ ನಾನು. ಹೆಂಗೆ ನಾನು पहाड़ों का सीन है ये। ಹಾಂ उसने मतलब पहाड़ों का मेरा हिंदी थोड़ा थोड़ा आता है भैया. थोड़ा थोड़ा। आंटी हाँ सीख जाएंगे आप पूरी यूट्यूबर आंटी है हमारी, हाँ सीख जाएंगे हिंदी। हाँ सीख जाएगा. 1 महीने तुम्हारा पास रहोगा तो. हाँ, एक महीना बहुत ज़्यादा है फिर। हाँ हाँ 10 दिन 10 दिन फिर. हाँ बस. अपनी भाषा 20 दिन में हाँ अपनी भाषा गढ़वाली पहाड़ी भाषा भी सिखाएगा। हाँ पहाड़ी लैंग्वेज। हाँ पहाड़ी लंग. ಹೋಗು ಖಾಲಿ. मामा चलने लगी हूँ। ಖಾಲಿ ಖಾಲಿ ಮಾ. नहीं उधर नजदीक रास्ता में है, हम चलते जाते, तुम ऊपर से हम ऊपर से उधर के चले साइकिल बाद में पिक कर लेते थे. कहाँ चल पाते अंकल आंटी? वो भी कहाँ चल पाते? चल नहीं पाते, उधर से भी चढ़ाई है आंटी। हाँ कोई नहीं खाने का। ನೋಡು ಜನರಿಗೆ ಇವ್ರಿಗೆ ಹತ್ರ ಆಗಕ್ಕೆ ಈ ಕಡೆ ಬಿಟ್ಟಿರೋದು, ನಮ್ಗೆ ಹಿಂಗೆ ಬಿಡಲ್ಲ. तुम नाश्ता किया था ना भैया? हाँ तुम्हारे नाम क्या है? सुनील ठाकुर। सुनील ठाकुर. हाँ सुनील ठाकुर की काला काली काली काली. रुक जाओ। अरे ना कुछ ना उसने क्या इतना नहीं जिंदगी में कुछ बार हम तो रोज नहीं हमें ना गया बोला अभी बोले हैं। ಅದೇ ನಾನು ಮೊನ್ನೆನೇ ಹೇಳಿದ್ದು, ಯಾಕೆ ಇಷ್ಟು ಮೇಲೆಲ್ಲ ಬಂದು ಕೂತಿರ್ತಾರೆ ದೇವರು, ಕೆಳಗೆಲ್ಲ ಜಾಗ ಇಲ್ವಾ ಅಂತ.
ಅದೇನೆ ಗೊತ್ತಿಲ್ಲ ಕಣೋ, ನಿನ್ನಂಗೆ ನಾನು ಫಸ್ಟ್ ಟೈಮು. ಇನ್ನೂ ಕಷ್ಟನಾ? ಇಷ್ಟಿಲ್ವಂತ? ಅಯ್ಯೋ, ಮೇಲಂತೆ ಕಣೋ ಹೇಳ್ದೆ ನಾನು, ಮೇಲೆ ನಿಮಗೂ ರೆಸ್ಟು ನಮಗೂ ರೆಸ್ಟು ಅಂತ. ಖಾಲಿ 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 ನೋಡಿ. ಅಮ್ಮ 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 ವಾವ್, ನನಗಂತೂ ಮಸ್ತ್ ಮಜಾ ಬಂತು. बस अबे 12,000 तो आजकल नॉर्मल रेट है डोली का। अंकल का तो 5,000 ಸ್ವಲ್ಪ ಅರ್ಧ ಕಿಲೋಮೀಟರ್ ನಡ್ಕೊಂಡು ಕೂತ್ಕೊಂತ ಇದ್ದೇವೆ. आप 12 किलोमीटर जाता है बैठता है, आधे किलोमीटर जाता है बैठता है. अरे भैया घूमने के लिए अच्छा नहीं, 12 किलोमीटर चलने दो. अंकल अभी ना एक जगह से वॉकिंग होता है, थोड़ा सा ज़्यादा आधा किलोमीटर वॉकिंग होता है सब घोड़े से, क्योंकि एकदम डाउन उतरना पड़ता है। तब देखते हैं आपको कि कितना चल पाते हैं। अंकल यहाँ ना हमारे जैसे बंदे रोज चढ़ने वाले हम बिहार खा जाते हैं। हेलीकॉप्टर किधर आता है? हेलीकॉप्टर जहाँ आपकी गाड़ी है, उधर देखते हैं. हाँ जहाँ आपकी गाड़ी है। ए ಅಣ್ಣ ಹಿಂದೆ ವರ್ಕು ಅಣ್ಣ. ಓ ನನಗೆ ರೇಸಾ ನೀವು? हाँ ना ಎಂಜಾಯ್ ಮಾಡ್ರಿ ರೇ. ಅವು ಕುದುರೆ ಹೆಸ್ರು ಕೇಳ್ರಿ, ಕುದುರೆ ಹೆಸ್ರು ಕೇಳ್ರಿ. ಆಮೇಲೆ ನಿಮ್ಮವನಂತೂ ಗುಸ್ಸ ಅವರು. ನಮ್ಮ ಸುನೀಲ್ ಪರವಾಗಿಲ್ಲ, ಸುನೀಲ್ ಠಾಕೂರ್. सिंगम ना तू बोला ना ಅವಳಿಗೆ ಭಯ, ಅವಳು ಮುಂದೆ ಹೋದ್ಲು. ನನಗೂ ಅವಳಿಗೂ ಅವಾಗಲೇ ಕುದುರೆ ಚೇಂಜ್ ಆಯಿತು ನೋಡ್ರಿ. ಇವಾಗ ಅದಕ್ಕೆ ಹಿಂದೆಯಿಂದ ವಿಡಿಯೋ ಮಾಡ್ರಿ ನೋಡ್ರಿ. ನಾನು ಒಂದು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಅವಳಿಗೆ ಹೇಳ್ತಿದ್ದೀನಿ ಹಿಂದೆಯಿಂದ ನನ್ನ ವಿಡಿಯೋ ಮಾಡ್ರಿ ಅಂದರೆ. ಅಯ್ಯೋ ಕತೆ. चलो उतार पर उतार तो खतरा से और तेज बैठाएंगे मैं आगे चलो लो तो 5,000 रुपया मिला दे खतरे अभी पानी बढ़िया खतरी ना शांति इधर करम कोड़ी इधर यो पर तो सनी फ्रेंड रे बॉन्डिंग भाई हाय तेरी आहा ना थाप तुलेगा काय जमाना पुयू ते जमाना मन में पैदा ते जमाना गिलास में माई हर चाय तू लड़ाई पंडिंग में ना है ना चाय तू 4 चक्कर लगा ढको यार चला बेटा ये आ जा चला बहुत सब भाई पकड़ के ले जा
क्यों सुनी? रेस्ट पॉइंट। रेस्ट पॉइंट। ये अपने धोखेबाज फ्रेंड हैं ये लोग। हाँ 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 ये ना हाँ। ये धोखेबाज फ्रेंड हैं। काली माँ, काली थैंक यू, काली थैंक यू, वेलकम। काली थैंक यू, काली थैंक यू थैंक यू थैंक यू। ನೋಡಿ ಇದು ರೆಸ್ಟ್ ಪಾಯಿಂಟು, ಅವ್ರೇನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ. ಹಾಂ ಹಲೋ, ಹಾಗೆ ಇದು ರೆಸ್ಟ್ ಪಾಯಿಂಟ್. ತುಂಬ ಮೇಲೆ ಬಂದಿದ್ದೀವಿ ನೋಡಿ, ಅವ್ರೇನಾದರೂ ತಿನ್ನೋದು ಕುಡಿಯೋದು ಮಾಡ್ತಾ ಇದ್ದಾರೆ. ಕರ್ಕೊಂಡು ಬಂದಿರೋದು ಇವರೇನೆ, ನಾನು ಸುನಿಲ್ ಠಾಕೂರು. ಅವು 2 ವೈಟ್ ಇದೆಯಲ್ಲ ಅದು ಗಂಡ ಹೆಂಡ್ತಿ ಅಂತೆ, ಅದಕ್ಕೆ ಅದನ್ನು ತೋರಿಸಿ ಅಂತಿದ್ದಾರೆ. ನೋಡಿ चाय का पेमेंट दूध खिला दूं घोड़े को थोड़ी। हमारा 40 ಡ್ರೈ ಫ್ರೂಟ್ಸ್ ತಂದಿದ್ವಲ್ಲ ಅದನ್ನ ಉತ್ತರ ಯಮುನೋತ್ರಲ್ಲಿ ತಿಂತಾ ಇದ್ದೀವಿ. ನಮ್ಮ ಬ್ರದರ್ ಅಲ್ಲಿ ಕೂತಿದ್ದಾರೆ. ಇನ್ನೂ ಇದೆಯಂತೆ, ಇನ್ನೂ ತುಂಬ ದೂರ ಇದೆಯಂತೆ. ಅಂದರೆ ಕುದುರೆಗೆ ಏನಾಗುತ್ತೆ, ಜಾರುತ್ತೇನೋ ಅಂತ ಭಯ ಆಗುತ್ತೆ. ಅದು ಜಾರಲ್ಲ, ನಮಗೆ ಭಯ ಆಗುತ್ತೆ. ಸೌದೆ ಒಲೆಯಲ್ಲಿ ಮ್ಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಅತ್ತಿಗೆಗೆ ಫ್ರೆಂಡ್ಸ್ ಸಿಕ್ಕಿದ್ರು, ಅವರು ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ, ಇವರು ತೆಲುಗಲ್ಲಿ ಮಾತಾಡ್ತಿದ್ದಾರೆ. ಎಲ್ಲ ಫ್ರೆಂಡ್ ಆಗೋದ್ರು. తెలుగు పురియం కొంచెం కొంచెం పేస్తా హిందీ వద్దే ತುಳು ಮಂಗಳೂರು ಲ್ಯಾಂಗ್ವೇಜ್ ನಮ್ಮ ಸವಾರಿ ತಿರ್ಗಾ ಶುರು ಆಯಿತು. ಭಯ ಇದೆ ಹಾಗೆ ಶುರು ಆಯಿತು. ವಾವ್, ಕೈ ಕೈ ಹಿಡೀರಿ ಕೈ ಹಿಡೀರಿ. ನಮ್ದು 4-5 ಕುದುರೆ ಇದೆಯಲ್ಲ ರೀ, ಅಭ್ಯಾಸ ಇದೆ ಪಾಪ. ಸಾಕು ಕೊಡ್ರಿ, ನೀವು ಹೋಗ್ರಿ. ಇಲ್ಲೇ ಇದ್ದಾರೆ. ಹಾಂ ಸಾಕು ಸಾಕಾ? ಸಾಕು ಸಾಕು ಸಾಕು. ಆಫ್ ಮಾಡಿಲ್ಲ. दबाओ ले आगे को है आगे को हां भले नाइट भी है ये डू में डाल दे मार्क्स 10 मिनट दिलवाइए मार्क्स मस्त है 10 मिनट कितना अपने मार्क्स हां जानो मार जानो ಖಾಲಿ ಖಾಲಿ. आगे 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 हाँ. ಮುಂದೆ ಅಂತೆ ಬಗ್ಗಣ. ಹಾಂ ಅದೇ ಅವಾಗಲೇ ಹಿಂದೆ ಅಂದರು, ಇವಾಗ ಮುಂದೆ. ನಮ್ಮ ಅಣ್ಣ ಕೂತಿದ್ರಲ್ಲ ಆ ಕುದುರೆಯವರು ನೋಡಿ, ನಾನು ಕೂತಿದ್ದ ಕುದುರೆಯವರು ಬಿಟ್ಟು ಅಲ್ಲಾಡಲ್ಲ, ಕುದುರೆನ ಹಿಡ್ಕೊಂಡೇ ಇರ್ತಾರೆ ನೋಡಿ. ಅವರು ಕುದುರೆನೇ ಮುಟ್ಟಲ್ಲ. ಆ ಕುದುರೆನೂ ಹೇಳಿದ ಮಾತು ಕೇಳದೆ
ಹೇಗೇಗೋ ಹೋಗ್ತಾ ಇತ್ತು. ಕೊನೆಗೆ ಏನಾಗೋಯ್ತು, ನಮ್ಮ ಅಣ್ಣನ ಬೀಳ್ಸೇ ಬಿಡ್ತು. ಅದು ಕಟ್ಟಿರ್ತಾರಲ್ಲ ದಾರ, ಅದು ಕಟ್ಟಾಗಿಯೇ ಬಿದ್ದೋಯ್ತು. ನಮಗಂತೂ ತುಂಬ ಅಂದರೆ ತುಂಬ ಭಯ ಆಗೋಯ್ತು. ಈ ಸೈಡಿಗೆ ಬಿದ್ದಿದ್ದಕ್ಕಾಯ್ತು ನಮ್ಮ ಅಣ್ಣ, ಇಲ್ಲ ಅಂದಿದ್ರೆ ಆ ಸೈಡ್ ಬಿದ್ದಿದ್ರೆ ದೇವರೇ ಗತಿ ಅಂತ ಅಷ್ಟು ನಮಗೆ ಭಯ ಆಗೋಗಿ. ನೋಡಿ, ಅವ್ರು ಕುದುರೆನೇ ಮುಟ್ಟಲ್ಲ ಅಂತಾರೆ ನಮ್ಮ ಅಣ್ಣ ಕೂತ್ಕೊಂಡಿರೋರು. ಕೊನೆಗೆ ನಮ್ಮ ಅದಕ್ಕೆ ಜಗಳ ಆಡಿ ಮಾಡಿ ಏನು ಮಾಡೋದು, ಕೊನೆಗೆ ದೇವಸ್ಥಾನ ಹತ್ರ ತಲುಪೋದು. ನಾವು ಬೇಡ, ನಾವು ನಡ್ಕೊಂಡು ಹೋಗ್ತೀವಿ ಅಂತಂದರೆ ಆಮೇಲೆ ಇಲ್ಲ ತಪ್ಪಾಯಿತು ಹಾಗೆ ಹೀಗೆ ಅಂತ. ಕೊನೆಗೆ ನಾನು ಕೂತಿದ್ನಲ್ಲ, ಅವರು ಠಾಕೂರ್ ಅಂತವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು. ಕುದುರೆನ ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ. ಅವ್ರ ಕುದುರೆ ಮೇಲೆ ನಮ್ಮ ಅಣ್ಣನ ಕೂರಿಸಿ, ನಮ್ಮ ಅಣ್ಣ ಕೂತ್ಕೊಂಡಿದ್ದು ಕುದುರೆ ಮೇಲೆ ನಾವು ಬಂದಿದ್ದು. ತುಂಬ ಕಷ್ಟ ಆಯಿತು. ಅದು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಏನು ಅಂತ ಹೇಳಿ. ಮಾತ್ರ ಅದು ನಿಜವಾಗ್ಲೂ ನಡೆಯೋದಕ್ಕೂ ಯಮುನೋತ್ರಿ ಅಂದರೆ ಯಮುನ್ ಬಾಯಿಂದನೇ ಬಂದಂಗೆ ಆಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಅಣ್ಣನಿಗೆ ಕಾಲು ಫುಲ್ಲು ಟ್ವಿಸ್ಟ್ ಆಗೋಯ್ತು. ನಾವೇನು ಅಂದ್ಕೊಂಡು ನಮ್ಮ ಅಣ್ಣನ ಕಾಲೇ ಇದಾಯ್ತೇನೋ ಅಂತ ಅಂದ್ಕೊಂಬಿಟ್ಟು ಅಷ್ಟು ಭಯ ಆಗೋಯ್ತು. ಕೊನೆಗೇನೋ ದೇವ್ರ ದಯದಿಂದ ಎದ್ದು ನಮ್ಮ ಅಣ್ಣ ಒಂಚೂರು ಮಂಡಿ ಹತ್ರ ತರ್ಚ್ಕೊಂಡಂಗೆ ಆಯಿತು. ಆದರೂ ನೋಡಿ, ಕುದುರೆನ ಬಿಟ್ಬಿಟ್ಟು ಅವ್ರು ಕುದುರೆನೇ ಮುಟ್ಟಲ್ಲ, ಹಾಗೆ ಮಾಡ್ತಾರೆ. ಮುಂದಿನ ವೀಡಿಯೋದಲ್ಲಿ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.